ಮಹಾಕೋಟೇಶ್ವರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಂದಿಕೇಶ್ವರದಲ್ಲಿ ಶಾಲಾ ಪ್ರಾರಂಭೋತ್ಸವ ನಿಮಿತ್ತವಾಗಿ ಶಾಲಾ ಮಕ್ಕಳನ್ನ ಎತ್ತಿನ ಬಂಡಿಯಲ್ಲಿ ಮೆರವಣಿಗೆ ಮಾಡುವ ಮೂಲಕ ಸ್ವಾಗತಿಸಲಾಯಿತು. ಎಸ್ಎಸ್ಎಲ್ಸಿ ಪ್ರಥಮ ಸ್ಥಾನ ಗಳಿಸಿದ ಕುಮಾರಿ ಸಾವಿತ್ರಿ ಮಾಗುಂಡಪ್ಪ ಬೂದಿಹಾಳ್ ಗಣ್ಯರ ಮೂಲಕ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಿಕ್ಷಕರಾದ ಶ್ರೀ ಎಸ್.ಬಿ. ಪವಾಡಶೆಟ್ಟಿ ಅವರು ಮಾತನಾಡಿ, ಮಕ್ಕಳು ಪ್ರಾರಂಭ ದಿನದಿಂದ ಶಾಲೆ ವಾರ್ಷಿಕ ಕೊನೆಯ ದಿನದವರೆಗೂ ಶಾಲೆ ತಪ್ಪಿಸದ ಹಾಗೆ ನೋಡಿಕೊಳ್ಳುವುದು ಪಾಲಕರು ಹಾಗೂ ಶಿಕ್ಷಕರ ಜವಾಬ್ದಾರಿಯಾಗಿದೆ. ಸರ್ಕಾರದ ಎಲ್ಲ ಯೋಜನಾ ಸೌಲಭ್ಯಗಳು ಶಾಲೆಯಲ್ಲಿ ಇರುವುದರಿಂದ ಮಕ್ಕಳನ್ನ ಶಾಲೆಗೆ ಕಳುಹಿಸಿ ಕೊಡಬೇಕು ಎಂದು ವಿನಂತಿಸಿಕೊಂಡರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಬಿ.ಜಿ. ಸಂಕಿನಮಠ ವಹಿಸಿದ್ರು. ಅತಿಥಿ ಸ್ಥಾನವನ್ನ ಗ್ರಾಮದ ಹಿರಿಯರಾದ ಶ್ರೀ ಚಂದ್ರುಗೌಡ ಪಾಟೀಲ್, ಶ್ರೀ ಶೇಖರಯ್ಯ ಹಿರೇಸಿದ್ದಣ್ಣವರ್, ಶ್ರೀ ರಂಗಪ್ಪ ಕ್ಯಾಡದ್, ಶ್ರೀ ಮಲ್ಲಪ್ಪ ಗಾಡ್ಗುಳಿ, ಶ್ರೀ ಮಲ್ಲಯ್ಯ ಗುಳಿಸಾಗರ್, ಶ್ರೀ ಬಸಯ್ಯ ಮುಚಕಂಡಿ ಹಾಗೂ ಶಾಲೆಯ ಶಿಕ್ಷಕರಾದ ಶ್ರೀ ಡಿ.ಬಿ. ಚಾರೋಡಿ, ಶ್ರೀ ವಿ.ಪಿ. ರಾಠೋಡ್, ಶ್ರೀ ಎಂ.ಎಂ. ಸಜ್ಜನ್, ಶ್ರೀಮತಿ ವೈ.ಜಿ. ನಾಯಕ್, ಶ್ರೀಮತಿ ಬಿ.ಡಿ. ಮೋತಿಮಠ್, ಶ್ರೀ ಎಸ್.ಎಂ. ಜನಾಲಿ, ಶ್ರೀಮತಿ ಆರ್.ಕೆ. ಕುಂಬಾರ್ ಭಾಗವಹಿಸಿದ್ರು. ಶಿಕ್ಷಕರಾದ ಶ್ರೀ ಎಸ್.ಎಂ. ಗೌಡರ್ ಸ್ವಾಗತಿಸಿದ್ರು. ಬ್ಯೂರೋ ರಿಪೋರ್ಟ್ ಕೆ.ಎಚ್. ಶಾಂತಗೇರಿ, ಕನಕ ಟಿವಿ, ಬಾಗಲಕೋಟೆ. ಕನಕ ಟಿವಿ ಕನ್ನಡ, ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ. ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ 9380661853. ಕೊಟ್ಟತಲ್ಲ ಅಲ್ಲ ಕಾಲ ಬರ್ತಾಡಲ್ಲ ಬಡಿತೀನಿ ನಾನು ಹಿಂಗೆ ಒಂದ್ ಕಡೆ ಕುಂದ್ರಿ ಈಗ ಬಂದಿದ್ದೆಲ್ಲ ಕ್ಲಿಯರ್ ಮಾಡಿದ್ರೆ ವಿಡಿಯೋನ ಆತನ್ರಿ.